Hello, dear students. Welcome to Sociology class. Myself, Sri G.D. Kadalagi, lecturer in Sociology, KLE Societies, Jaya Bhagyavadi Arts, Science and Commerce PU College, Nippani. Today, we discuss second unit, Basic Concepts of Sociology. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು G.D. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ ಜಯ ಭಾಗ್ಯವಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ಇವತ್ತು ಎರಡನೇ ಘಟಕವಾಗಿರುವಂತಹ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಅಂತ ಇದರ ಕುರಿತು ಚರ್ಚಿಸೋಣ. ಹಿಯರ್ ಫಸ್ಟ್ ಟಾಪಿಕ್, what is meaning of concept, and today we discuss the first concept about society, its meaning, definition and some characteristics. ಎರಡನೇ ಘಟಕದಲ್ಲಿ ಬರುವಂಥ ಮೊದಲನೆಯ ಉಪಘಟಕ ಅಂತಂದರೆ ಸಮಾಜ ಅಂತ ಬರ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಪರಿಕಲ್ಪನೆ ಅಂದರೇನು, ಮೂಲಭೂತ ಪರಿಕಲ್ಪನೆಗಳು ಯಾವ್ಯಾವು, ಆಮೇಲೆ ಇದರಲ್ಲಿ ಬರುವಂಥ ಮೊದಲನೇ ಪರಿಕಲ್ಪನೆ ಸಮಾಜದ ಕುರಿತು ಅರ್ಥ, ವ್ಯಾಖ್ಯೆ ಮತ್ತು ಕೆಲವೊಂದು ಲಕ್ಷಣಗಳ ಬಗ್ಗೆ ಇವತ್ತು ಚರ್ಚಿಸೋಣ. ಹಿಯರ್ the meaning of the term concept, it means a set of words that expresses a general idea concerning the nature of something or the relationship between things. So already we know that every science has its own basic concepts, as sociology also has its own basic concepts. Here, without knowing of the concept, we can't understand the other concepts. Here, concept is nothing but it is a set of words or a word which give a general idea concerning about the thing, the relationship between things or the nature of something. ವಿದ್ಯಾರ್ಥಿಗಳೇ, ಪ್ರತಿಯೊಂದು ವಿಜ್ಞಾನವು ಅದರದೇ ಆಗಿರುವಂಥ ಒಂದು ಮೂಲಭೂತ ಪರಿಕಲ್ಪನೆಗಳನ್ನು ಹೊಂದಿರುತ್ತದೆ. ಹಾಗೆ ಸಮಾಜಶಾಸ್ತ್ರವೂ ಕೂಡ ಅದರದೇ ಆಗಿರುವಂಥ ಕೆಲವೊಂದು ಮೂಲಭೂತ ಪರಿಕಲ್ಪನೆಗಳನ್ನು ಹೊಂದಿದೆ. ನಾವು ಮೊದಲು ಪರಿಕಲ್ಪನೆ ಅಂದರೇನು ಅಂತ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಸಮಾಜಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಯಾವುವು ಅಂತ ತಿಳ್ಕೊಳ್ಳೋದು ಅಸಾಧ್ಯವಾಗ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ಪರಿಕಲ್ಪನೆ ಎಂಬುದರ ಅರ್ಥ ಏನಂತಂದರೆ, ಯಾವುದಾದರೂ ಒಂದು ವಸ್ತುವಿನ ಸ್ವರೂಪ ಅಥವಾ ವಸ್ತುಗಳ ನಡುವಿನ ಸಂಬಂಧಗಳ ಕುರಿತಾಗಿರುವ ಸಾಮಾನ್ಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಪದ ಅಥವಾ ಪದಗಳ ಸಮುಚ್ಚಯಕ್ಕೆ ಪರಿಕಲ್ಪನೆ ಅಂತ ಕರಿತೀವಿ. ನಮ್ಮ ಮುಂದೆ ಯಾವುದೇ ಒಂದು ವಸ್ತು ಇರಬಹುದು, ಆ ವಸ್ತುವಿನ ಗುಣ ಅಥವಾ ಸ್ವರೂಪ, ಆ ವಸ್ತು ಇನ್ನೊಂದು ವಸ್ತುವಿನ ಜೊತೆ ಹೊಂದಿರುವಂಥ ಸಂಬಂಧ, ಇವುಗಳ ಬಗ್ಗೆ ನಾವೊಂದು ಸಾಮಾನ್ಯ ವಿಚಾರವನ್ನು ಹೊಂದಿರ್ತೀವಿ ಅಥವಾ ಅಭಿಪ್ರಾಯಗಳನ್ನು ಹೊಂದಿರ್ತೀವಿ. ಆ ಅಭಿಪ್ರಾಯಗಳ ಒಟ್ಟು ಮೊತ್ತನೇ ಏನಾಗಿರ್ತದ ಅಂತಂದರೆ ಒಂದು ಪರಿಕಲ್ಪನೆ ಆಗಿರ್ತದ ಅಂತ. ಫಾರ್ ಎಕ್ಸಾಂಪಲ್, ವಾಟರ್. ಹಿಯರ್ ವಾಟರ್ ಇಟ್ ಈಸ್ ಎ ಕಾನ್ಸೆಪ್ಟ್, ಬಟ್ ಹಿಯರ್ ಇಟ್ ಈಸ್ ಎ ಥಿಂಗ್, it has a nature and it has relationship with the other things. So it means here we give a word, but it includes different type of aspect related to that things. ನಾವು ಒಂದು ನೀರು ಅಂತ ಒಂದು ಪದವನ್ನು ಬಳಸ್ತೀವಿ ಅಂತಂದರೆ ಯಾವುದಕ್ಕೆ ನೀರು ಅಂತ ಕರಿತೀವಿ, ಆ ವಸ್ತುವಿನ ಸ್ವರೂಪ ಹೆಂಗದ, ಆ ವಸ್ತು ಇನ್ನುಳಿದ ವಸ್ತುಗಳ ಜೊತೆ ಯಾವ ರೀತಿಯಾಗಿರುವಂಥ ಸಂಬಂಧವನ್ನು ಹೊಂದಿದ, ಸೊ ಅವೆಲ್ಲವನ್ನು ಒಳಗೊಂಡಿರುವಂಥ ಒಂದು ಪದ. ಬಟ್ ಆ ಪದವನ್ನು ನಾವು
ಹೇಳುವಂಥ ಸಂದರ್ಭದಲ್ಲಿ ಅವೆಲ್ಲವನ್ನ ವಿಸ್ತರಣೆ ಮಾಡಿ ಹೇಳುವುದರ ಬದಲಾಗಿ ಒಂದೇ ಪದವನ್ನು ನೀರು ಅಂತ ಬಳಸ್ತೀವಿ. ಸೊ ಈ ಥರ ಸಾಮಾನ್ಯ ಅರ್ಥವನ್ನು ವ್ಯಕ್ತಪಡಿಸುವಂಥ ಒಂದು ಪದ ಏನಿರ್ತದಲ್ಲ, ಇದನ್ನೇ ನಾವು ಪರಿಕಲ್ಪನೆ ಅಂತ ಕರಿತೀವಿ. ಈ ಥರ ಪರಿಕಲ್ಪನೆಗಳು ಎಲ್ಲ ವಿಜ್ಞಾನಗಳಲ್ಲಿಯೂ ಕೂಡ ಇರ್ತದೆ. ಹಾಗೆ ಸಮಾಜಶಾಸ್ತ್ರದಲ್ಲಿಯೂ ಕೂಡ ಕೆಲವೊಂದು ಈ ರೀತಿಯಾದ ತನ್ನದೇ ಆಗಿರುವಂಥ ಮೂಲಭೂತ ಪರಿಕಲ್ಪನೆಗಳಿದಾವೆ. ಹಿಯರ್ ವೆಲ್ ನೋನ್ ಸೋಷಿಯಾಲಜಿಸ್ಟ್ ಕಾರ್ಲಿಂಗರ್, ಅಕಾರ್ಡಿಂಗ್ ಟು ಕಾರ್ಲಿಂಗರ್, he said, what is concept? Concept is a term that expresses an abstraction formed by the generalization from particulars. ಒಬ್ಬ ಸಮಾಜಶಾಸ್ತ್ರಜ್ಞನಾಗಿರುವಂಥ ಕಾರ್ಲಿಂಗರ್ ಒಂದು ಮಾತನ್ನು ಹೇಳ್ತಾನೆ, ಪರಿಕಲ್ಪನೆ ಅಂದ್ರೆ ಏನು ಅಂತ. ಯಾವುದಾದರೊಂದು ವಿಷಯವನ್ನು ಸಾಮಾನ್ಯೀಕರಣ ಮಾಡಿದ ನಂತರ ಬಳಸುವ, ಅದನ್ನು ವ್ಯಕ್ತಪಡಿಸುವ ಪದ ಅಥವಾ ಪದಗಳಿಗೆ ನಾವು ಪರಿಕಲ್ಪನೆ ಅಂತ ಕರಿತೀವಿ ಅಂತ. ಇಟ್ ಮೀನ್ಸ್ ಅಕಾರ್ಡಿಂಗ್ ಟು ಹಿಮ್, ಕಾನ್ಸೆಪ್ಟ್ ಇಟ್ ಈಸ್ ಆಲ್ಸೋ ಎ ಟರ್ಮ್ or it is also a set of words which express some abstraction formed by the generalization or general ideas from the particular things. When we give a name or mention a word, automatically we start to use it in particular time and particular place and particular situation in particular ಫಾರ್ಮ್. ಯಾವಾಗ ನಾವೊಂದು ವಸ್ತುವಿಗೆ ಸಾಮಾನ್ಯೀಕರಣದ ಮೂಲಕ ಸಾಮಾನ್ಯ ಅಭಿಪ್ರಾಯ ಸಂಗ್ರಹಣೆ ಆದ ಮೇಲೆ ಒಂದು ಪದ ಅಥವಾ ಅದಕ್ಕೆ ನಾವೇನು ಹೆಸರನ್ನು ಇಡ್ತೀವಿ ಪರಿಕಲ್ಪನೆಗೆ, ಅದನ್ನು ನಾವು ಆ ಸಂದರ್ಭ, ಸನ್ನಿವೇಶ ಅಥವಾ ಸಮಯ ಬಂದಾಗ ಅವುಗಳನ್ನು ಬಳಸ್ತಾ ಹೋಗ್ತೀವಿ ಅಂತ. ಸೊ ಈ ಥರ ಸಾಮಾನ್ಯ ಅಭಿಪ್ರಾಯದ ಮೂಲಕ ಬೆಳೆದು ಬಂದಿರುವಂಥ ಒಂದು ಪದಗಳ ಒಟ್ಟು ಅಭಿಪ್ರಾಯಗಳ ಒಂದು ಪದ ಅಥವಾ ಪದಗಳ ಸಂಗ್ರಹವನ್ನು ನಾವು ಪರಿಕಲ್ಪನೆ ಅಂತ ಕರಿತೀವಿ. ಸೊ ಆಸ್ ಇನ್ ಎವ್ರಿ ಸೈನ್ಸ್ ಹ್ಯಾಸ್ ಇಟ್ಸ್ ಓನ್ ಬೇಸಿಕ್ ಕಾನ್ಸೆಪ್ಟ್ಸ್, ದ sociology also has its own basic concepts like society, community, institution, association, culture, socialization, group and other concepts. ಎಲ್ಲ ವಿಜ್ಞಾನಗಳು ತನ್ನದೇ ಆಗಿರುವಂಥ ಮೂಲಭೂತ ಪರಿಕಲ್ಪನೆಗಳನ್ನು ಹೊಂದಿದ ಹಾಗೆ ಸಮಾಜಶಾಸ್ತ್ರಕ್ಕೂ ಅದರದೇ ಆಗಿರುವಂಥ ಮೂಲಭೂತ ಪರಿಕಲ್ಪನೆಗಳಿದಾವೆ. ಅವುಗಳೆಂದರೆ ಸಮಾಜ, ಸಮುದಾಯ, ಸಂಸ್ಥೆ, ಸಂಘ, ಸಂಸ್ಕೃತಿ, ಸಾಮಾಜೀಕರಣ, ಸಮೂಹ. ಸೊ ಈ ಥರ ಎಷ್ಟೋ ಪರಿಕಲ್ಪನೆಗಳು ಸಮಾಜಶಾಸ್ತ್ರದಲ್ಲಿಯೂ ಕೂಡ ಬರ್ತವೆ. ಸೊ ಈ ಪರಿಕಲ್ಪನೆಗಳೇ ಆ ಒಂದು ವಿಷಯದ ವಸ್ತುನಿಷ್ಠತೆಯನ್ನು ಅಥವಾ ವಿಷಯದ ಒಂದು ಮೂಲ ಸ್ವರೂಪವನ್ನು ಪ್ರತಿನಿಧಿಸ್ತಾವ. ಎಸ್, ಹಿಯರ್ ಇನ್ ಸೋಷಿಯಾಲಜಿ the most important and basic concept is society. ಹಾಗೆ ಸಮಾಜಶಾಸ್ತ್ರದಲ್ಲಿ ಬರುವಂಥ ಹಲವಾರು ಪರಿಕಲ್ಪನೆಗಳಲ್ಲಿ ಒಂದು ಅತ್ಯವಶ್ಯಕ ಮೂಲಭೂತವಾಗಿರುವಂಥ ಪರಿಕಲ್ಪನೆ ಯಾವುದು ಅಂತಂದರೆ ಸೊಸೈಟಿ ಅಂತ, ಸಮಾಜ ಅಂತ. ಸೊ ಇಲ್ಲಿ ನಾವು ಸಮಾಜ ಅಂದ್ರೇನು ಎಂಬುದರ ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಅಂತ. Here, it is most fundamental concept in sociology. Society is the most fundamental concept in sociology. ಇಲ್ಲಿ ಸಮಾಜ ಅನ್ನುವಂಥದ್ದು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಪ್ರಮುಖವಾದದ್ದು ಅಂತ. ಯಾಕೆ ಅಂತಂದರೆ ಆಲ್ರೆಡಿ ನಾವು ಹೇಳಿದ್ದೀವಿ, ಸಮಾಜಶಾಸ್ತ್ರ ಅಂತಂದರೆ ಅದು ಸಮಾಜದ ಕುರಿತಾಗಿರುವಂಥ ವ್ಯವಸ್ಥಿತ ಅಧ್ಯಯನ. ಸೊ ಆಲ್ರೆಡಿ ವಿ ನೋ ದ್ಯಾಟ್ sociology means it is the
scientific study about society, a systematic study about society. So here society is the most important concept of sociology. ಆ ಕಾರಣಕ್ಕಾಗಿ ಸಮಾಜಶಾಸ್ತ್ರ ಅಂತಂದರೆ ಅದು ಸಮಾಜದ ಒಂದು ವ್ಯವಸ್ಥಿತ ಅಧ್ಯಯನವಾಗಿರೋದ್ರಿಂದ ಸಮಾಜಶಾಸ್ತ್ರದಲ್ಲಿ ಸಮಾಜ ಅನ್ನುವಂಥದ್ದು ಒಂದು ಅತ್ಯವಶ್ಯಕ ಮೂಲಭೂತ ಪರಿಕಲ್ಪನೆ ಅಂತ ಕರಿತೀವಿ. ಎ ವೆಲ್ ನೋನ್ thinker, philosopher Aristotle rightly told that man is a social animal. Man is a social animal. Here, social means what? Social means human event or human activities. When human beings in day-to-day life come to the human activities or action, that time they must and should come under contact and communication. When they engage in different activity or event, they come to the contact and communication. When they are continuously starts contact and communication with in between, automatically the relationships exist in between. When the relationship exists in between human beings, automatically a group formed. When this type of different group formed, that group we called as a society. ಒಬ್ಬ ಶ್ರೇಷ್ಠ ವಿದ್ವಾಂಸನಾಗಿರುವಂತಹ ಅರಿಸ್ಟಾಟಲ್ ಒಂದು ಮಾತನ್ನು ಹೇಳ್ತಾನೆ, ಮಾನವ ಸಮಾಜ ಜೀವಿ ಅಂತ. ಮಾನವ ಒಬ್ಬ ಸಮಾಜ ಜೀವಿ. ಹಾಗಾದರೆ ನಾವು ಈ ಸೋಷಿಯಲ್ ಅನ್ನುವಂಥ ಪದದ ಅರ್ಥ ಏನು ಅಂತ ನೋಡಿದಾಗ, ಸೋಷಿಯಲ್ ಅಂತಂದರೆ ಮಾನವನ ಘಟನೆ ಅಥವಾ ಮಾನವನ ಕ್ರಿಯೆ ಅಂತ ಕರಿತೀವಿ. ಮಾನವ ಯಾವಾಗ ಘಟನೆಯಲ್ಲಿ ತೊಡಗುತ್ತಾನ ಅಥವಾ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕ್ರಿಯೆಯಲ್ಲಿ ತೊಡಗುತ್ತಾನ, ಆ ಸಂದರ್ಭದಲ್ಲಿ ಅವನು ಒಬ್ಬ ಅಥವಾ ಇನ್ನೊಬ್ಬರ ಜೊತೆ ಸಂಪರ್ಕ ಸಂವಹನಕ್ಕೆ ಒಳಪಡ್ತಾನೆ. ಬಿಕಾಸ್ ವಿ ಆಲ್ರೆಡಿ ನೋ ದ್ಯಾಟ್ ಎ ಹ್ಯೂಮನ್ ಬೀಯಿಂಗ್ ಕ್ಯಾನ್ ನಾಟ್ ಲಿವ್ ಅಲೋನ್. ಒಬ್ಬ ವ್ಯಕ್ತಿ ಮಾನವ ಜೀವಿ ಯಾವಾಗಲೂ ಏಕಾಂಗಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವನು ಸಮೂಹ ಸಂಘಟನೆಯಲ್ಲಿನೇ ಇರ್ತಾನೆ. ಆ ಸಂದರ್ಭದಲ್ಲಿ ಯಾವಾಗ ಸಂಪರ್ಕ ಸಂವಹನಕ್ಕೆ ಬರ್ತಾನ, ಆ ಸಂಪರ್ಕ ಸಂವಹನ ನಿರಂತರವಾಗಿರುವಂತಹ ಸಂಪರ್ಕ ಮತ್ತು ಸಂವಹನದ ಪ್ರತಿಫಲವಾಗಿ ಅವ್ರ ಮಧ್ಯೆ ಒಂದು ಸಂಬಂಧ ಬೆಳೀತದೆ. ಸೊ ಈ ಥರ ಸಂಬಂಧಗಳು ನಿರಂತರವಾಗಿ ಗಟ್ಟಿಗೊಳ್ತಾ ಹೋದವು ಅಂತಂದರೆ ಅವು ಸಮೂಹವನ್ನು ರಚಿಸ್ತಾವ. ಈ ಥರ ಸಂಬಂಧಗಳ ಆಧಾರದ ಮೇಲೆ ಸಮೂಹಗಳು ರಚನೆಗೊಂಡು ಅಂತಂದರೆ ಈ ಸಮೂಹಗಳ ಸಮೂಹವನ್ನೇ ಸಮಾಜ ಅಂತ ಕರೀತಾರೆ. ಸೊ ಆಲ್ರೆಡಿ ವಿ ನೋ ದ್ಯಾಟ್ ದ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ ಆಲ್ಸೋ ಸೊಸೈಟಿ. ಸಾಮಾಜಿಕ ಸಂಬಂಧಗಳು ನಮ್ಮ ಮಧ್ಯೆ ಹೆಣೆದುಕೊಂಡಿರುವಂಥ ಸಾಮಾಜಿಕ ಸಂಬಂಧಗಳನ್ನು ಕೂಡ ನಾವು ಸಮಾಜ ಅಂತ ಕರಿತೀವಿ. ಸೊ ಅಂದರೆ ಸೊಸೈಟಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ ಆರ್ ಗ್ರೂಪ್ ಆಫ್ ಗ್ರೂಪ್ಸ್. ಇದ್ರ ಪ್ರಕಾರ ಸಮಾಜ ಅಂತಂದರೆ ಮತ್ತೇನಲ್ಲ, ಅದು ಒಂದು ರೀತಿ ಸಾಮಾಜಿಕ ಸಂಬಂಧಗಳ ಬಲೆ ಅಥವಾ ಸಮೂಹಗಳ ಸಮೂಹ ಅಂತ ನಾವು ಕರಿತೀವಿ. ದೇರ್ ಆರ್ ಫ್ಯಾಮಿಲಿಯಲ್ ರಿಲೇಷನ್ಸ್, there are neighbor relations, community relationship, and where we work, the workplace relationship, and where we communicate outside the family. There are different type of relations exist in between with us. ಸೊ ಕೌಟುಂಬಿಕ ಸಂಬಂಧಗಳು, ನೆರೆಹೊರೆಯ ಸಂಬಂಧಗಳು, ಸಮುದಾಯದ ಸಂಬಂಧಗಳು, ವ್ಯಾವಹಾರಿಕ ಸಂಬಂಧಗಳು, ವೃತ್ತಿ ಸಂಬಂಧಗಳು, ಆಮೇಲೆ ನಾವು ಎಲ್ಲೆಲ್ಲಿ ಕಮ್ಯುನಿಕೇಟ್ ಮಾಡ್ತೀವಿ, ಸಂಪರ್ಕಿಸ್ತೀವಿ, ಎಲ್ಲ ರೀತಿಯ ಒಂದು ರೀತಿ ಸಂಬಂಧಗಳು ಬೆಳೆದು ಬರ್ತಾವೆ. ಸೊ ಈ ಥರ ಸಂಬಂಧಗಳು ಬೆಳೆದು ಬಂದಿದ್ದನ್ನೇ ನಾವು ಮಾನವ ಸಮಾಜ ಅಂತ ಕರಿತೀವಿ. ನೆಕ್ಸ್ಟ್,
ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಸೊಸೈಟಿ. ಸಮಾಜದ ಅರ್ಥ ಮತ್ತು ವ್ಯಾಖ್ಯೆ. ಹಿಯರ್ ದ ಟರ್ಮ್ ಸೊಸೈಟಿ derived from Latin word socius. Here socius means companionship or friendship. So what the relationship between human being, it is a one type of companionship, it is one type of friendship, that is called socius or society. ಸೊಸೈಟಿ ಎಂಬ ಪದ ಲ್ಯಾಟಿನ್ ಭಾಷೆಯ ಸೋಸಿಯಸ್ ಎಂಬ ಪದದಿಂದ ಉಗಮಗೊಂಡದ. ಇಲ್ಲಿ ಸೋಸಿಯಸ್ ಅಂದರೆ ಒಡನಾಡಿ ಅಥವಾ ಗೆಳೆತನ ಅಂತ. ಮಾನವ ಜೀವಿಗಳು ಯಾವಾಗ ಸಂಬಂಧಕ್ಕೆ ಒಳಪಡ್ತಾರ ಅವರು ಒಡನಾಡಿಗಳಾಗ್ತಾರ, ಗೆಳೆತನ ಅನ್ನುವಂಥ ಒಂದು ಸಂಬಂಧಕ್ಕೆ ಒಳಪಡ್ತಾರ. ಈ ಒಡನಾಡಿತನ ಸಂಬಂಧವನ್ನು ಅಥವಾ ಸ್ನೇಹತನದ ಸಂಬಂಧವನ್ನು ನಾವು ಸೋಸಿಯಸ್ ಅಂತ ಕರಿತೀವಿ. ಲ್ಯಾಟಿನ್ ಭಾಷೆಯಲ್ಲಿ ಸೋಸಿಯಸ್ ಅಂತ ಕರಿತೀವಿ, ಅಥವಾ ನಮ್ಮ ಭಾಷೆಯಲ್ಲಿ ಅದನ್ನು ಸೊಸೈಟಿ, ಸಮಾಜ ಅಂತ ಕರಿತೀವಿ. ಇಟ್ ಮೀನ್ಸ್ ಇಟ್ ಈಸ್ ದಿ ಸಿಸ್ಟಮ್ ಆಫ್ ಕಂಪ್ಯಾನಿಯನ್ಶಿಪ್ ಆರ್ ಫ್ರೆಂಡ್ಶಿಪ್, ಇಟ್ ಈಸ್ ಕಾಲ್ಡ್ ಸೊಸೈಟಿ. ಇದರ ಅರ್ಥ ಏನಾಗ್ತದೆ ಅಂತಂದರೆ ಒಡನಾಟದ ಅಥವಾ ಗೆಳೆತನದ ಸಂಬಂಧಗಳಿಂದ ಕೂಡಿದ ಒಂದು ವ್ಯವಸ್ಥೆಯೇ ಸಮಾಜ ಅಂತ. ಅಂದರೆ ಎಲ್ಲಿ ಜನರ ಮಧ್ಯೆ, ಸಮೂಹಗಳ ಮಧ್ಯೆ ಒಡನಾಟ ಇರ್ತದ, ಸ್ನೇಹತನದ ಭಾವ ಇರ್ತದ, ಅಂಥ ವ್ಯವಸ್ಥೆಯನ್ನೇ ಸಮಾಜ ಅಂತ ಕರಿತೀವಿ. ಸೊ ಇಟ್ ಈಸ್ ಟೋಟಲಿ ಅಬ್ಸ್ಟ್ರಾಕ್ಟ್ ಇನ್ ನೇಚರ್, ಅಮೂರ್ತ ಸ್ವರೂಪದಲ್ಲಿರ್ತದ, ಸಂಬಂಧಗಳಿಂದ ಬಂಧಿಸಲ್ಪಟ್ಟಿರುವಂಥ ಒಂದು ವ್ಯವಸ್ಥೆಯಾಗಿರ್ತದ. ಸೊ ಹಿಯರ್ ಸಮ್ ಸೋಷಿಯಾಲಜಿಸ್ಟ್ ದೇ ವಾಂಟ್ ಟು ಟ್ರೈ ಡಿಫೈನ್ ವಾಟ್ ಈಸ್ ಸೊಸೈಟಿ. According to McIver and Fayes, society is the web of social relationship. According to McIver and Fayes, society is the web of social relationship. McIver ಮತ್ತು ಫೇಸ್ ಅವರ ಪ್ರಕಾರ ಸಮಾಜ ಅಂತಂದರೆ ಅದು ಸಾಮಾಜಿಕ ಸಂಬಂಧಗಳ ಬಲೆ. ಇಲ್ಲಿ ವ್ಯಕ್ತಿ ಯಾವಾಗ ಯಾರ ಜೊತೆ ತನ್ನ ಒಂದು ಸಂಪರ್ಕ ಸಂವಹನವನ್ನು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆವಾಗ ಅವ್ರ ಮಧ್ಯೆ ಸಂಬಂಧಗಳು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಸೊ ಈ ಥರ ಸಮಾಜದಲ್ಲಿ ನಾವು ಯಾರ ಜೊತೆ ಕಾಂಟ್ಯಾಕ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡ್ಕೋತೀವಿ, ಸಂಪರ್ಕ ಸಂವಹನಕ್ಕೆ ಒಳಪಡ್ತೀವಿ, ಅಲ್ಲೆಲ್ಲ ನಮ್ಮ ಸಂಬಂಧಗಳು ಹರಿತಾ ಹೋದಾಗ ಸೊ ವಿ ಬಿಕೇಮ್ ದಿ ಮೆಂಬರ್ ಆಫ್ ದಿ ಸೊಸೈಟಿ. ಆವಾಗ ನಾವು ಆ ಸಮಾಜದ ಸದಸ್ಯರಾಗ್ತೀವಿ. ಸೊ ಸೊಸೈಟಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ಮೇನ್ಲಿ ದ ವೆಬ್ ಆಫ್ ಸೋಷಲ್ ರಿಲೇಷನ್ಶಿಪ್. ಸಮಾಜ ಅಂತಂದರೆ ಮತ್ತೇನಲ್ಲ, ಅದು ನಮ್ಮ ಸಮಾಜಗಳಿಂದ, ನಮ್ಮ ಸಾಮಾಜಿಕ ಸಂಬಂಧಗಳಿಂದ ಬಂಧಿಸಲ್ಪಟ್ಟಿರುವಂಥ ಒಂದು ವ್ಯವಸ್ಥೆ. ಅನದರ್ ಒನ್ ಡೆಫಿನಿಷನ್ ಗಿವನ್ ಬೈ GDM ಕೋಲೆ ಕೋಲ್ ಅಂತಲೂ ಕರಿತೀವಿ. ಅಕಾರ್ಡಿಂಗ್ ಟು GDM ಕೋಲ್, society is a complex of organized association and institution within the community. Here, according to him, society is a complex, it is a complicated of organized association and institutions within the community. GDM ಕೋಲ್ ಅವರು ಸಮಾಜ ಅಂದರೆ ಏನಂತ ವ್ಯಾಖ್ಯಾನಿಸ್ತಾರೆ. ಒಂದು ಸಮುದಾಯದೊಳಗಿನ ಸುಸಂಘಟಿತ ಸಂಸ್ಥೆಗಳ, ಸಂಘಗಳ ಸಂಕೀರ್ಣವಾದ ವ್ಯವಸ್ಥೆಯೇ ಸಮಾಜ ಅಂತ ಕರೆದಿದ್ದಾರೆ. ಅಂದರೆ ಒಂದು ಇಡೀ ಸಮುದಾಯದ ಒಳಗೆ ಜನರು ಸಂಘಟಿಸಿಕೊಂಡಿರುವಂಥ ಅಥವಾ ರೂಪಿಸಿಕೊಂಡಿರುವಂಥ ನಿಯಮಗಳು, ಸಾಂಸ್ಥಿಕ ನಿಯಮಗಳು, ಜೊತೆಗೆ ಸಂಘಗಳ ಒಂದು ಸಂಕೀರ್ಣವಾಗಿರುವಂಥ, ಒಂದು ಕ್ಲಿಷ್ಟಕರವಾಗಿರುವಂಥ ವ್ಯವಸ್ಥೆಯನ್ನೇ ನಾವು ಸಮಾಜ ಅಂತ ಕರಿತೀವಿ. ಸೊ ಹಿಯರ್ ಇನ್ ಎ ಕಮ್ಯುನಿಟಿ, ದ ಮೆಂಬರ್ಸ್ ಆಫ್ ದಿ ಕಮ್ಯುನಿಟಿ ದೇ ಫಾರ್ಮುಲೇಟ್ ಡಿಫರೆಂಟ್ ಟೈಪ್ ಆಫ್ ಅಸೋಸಿಯೇಷನ್ಸ್ ಆ್ಯಂಡ್ ದೇ ಆಲ್ಸೋ organize different type of institutions. They always bonded with association and institution, and they are leading a life.
ದಟ್ ಸಿಸ್ಟಮ್ ಕಾಲ್ಡ್ ಆಸ್ ಎ ಸೊಸೈಟಿ. ಒಂದು ಸಮುದಾಯದೊಳಗಿನ ಜನರು, ಮಾನವರು ತಮಗೆ ಬೇಕಾಗಿರುವಂಥ ಸಂಘ ಸಂಸ್ಥೆಗಳನ್ನು ರೂಪಿಸಿಕೊಂಡಿರ್ತಾರೆ. ಅದರ ಜೊತೆ ತಮ್ಮ ಎಲ್ಲ ಚಟುವಟಿಕೆಗಳನ್ನು, ಸಂಬಂಧ ಸಂಪರ್ಕಗಳನ್ನು ಹೊಂದಿರ್ತಾರೆ. ಅಂಥ ವ್ಯವಸ್ಥೆಯನ್ನೇ ನಾವು ಸಮಾಜ ಅಂತ ಕರಿತೀವಿ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೊಸೈಟಿ. ಸಮಾಜದ ಗುಣಲಕ್ಷಣಗಳು. ಫಸ್ಟ್ ಕ್ಯಾರೆಕ್ಟರ್ ಆಫ್ ಸೊಸೈಟಿ ಈಸ್ society, the group of groups. Society is nothing but it is a group of group. This opinion also given by H.M. Johnson. So already we know that here a single person cannot formulate a society. We can't say a society. When here human being formulate a different type of groups with the help of a relationship, and the group we called society. In a society there are different type of groups. There are some primary groups, secondary groups, and there are organized and unorganized group, and there are some in group and out groups. There are different type of groups. So this type of groups we called a society. ಸಮಾಜದ ಒಂದು ವಿಶಿಷ್ಟ ಲಕ್ಷಣ ಏನಂತಂದರೆ ಅದು ಸಮೂಹಗಳ ಸಮೂಹವಾಗಿದೆ. ಸಮಾಜ ಅನ್ನುವಂಥದ್ದು ಸಮೂಹಗಳ ಸಮೂಹ. ಒಬ್ಬ ವ್ಯಕ್ತಿ ಇದ್ದರೆ ಮಾತ್ರ ಅವನನ್ನು ನಾವು ಸಮಾಜ ಅಂತ ಕರೀಲಿಕ್ಕೆ ಬರೋದಿಲ್ಲ. ಯಾವಾಗ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಪರಸ್ಪರ ಸಂಪರ್ಕಕ್ಕೆ ಬಂದು ತಮ್ಮದೇ ಆಗಿರುವಂಥ ಒಂದು ಸಂಪರ್ಕದ ಮೂಲಕ, ಸಂಬಂಧದ ಮೂಲಕ ಒಂದು ಸಮೂಹವನ್ನು ರೂಪಿಸಿಕೊಳ್ತಾರೆ, ಆ ಥರ ಹಲವಾರು ಸಮೂಹಗಳು ಬೆಳೆದು ಬಂದು ಅಂತಹ ಸಮೂಹ ವ್ಯವಸ್ಥೆ ಯಾವಾಗ ರೂಪ ಆಗ್ತದೆ ಅದನ್ನು ನಾವು ಸಮಾಜ ಅಂತ ಕರಿತೀವಿ. ಆಮೇಲೆ ಯಾವಾಗಲೂ ಒಬ್ಬ ವ್ಯಕ್ತಿ ತಾನಿರುವಂಥ ವ್ಯವಸ್ಥೆಯಲ್ಲಿ ಏಕಾಂಗಿಯಾಗಿ ಬದುಕಲಾರ ಅಂದಮೇಲೆ ಅವನು ಒಂದು ಸಮೂಹವನ್ನು ರೂಪಿಸ್ಕೊಳ್ತಾನೆ. ಸೊ ಹಾಗಾಗಿ ಯಾವಾಗ ಬೇರೆ ಬೇರೆ ಉದ್ದೇಶ, ಆಸಕ್ತಿಯನ್ನಿಟ್ಟುಕೊಂಡು ಬೇರೆ ಬೇರೆ ಸಮೂಹಗಳು ಹುಟ್ಟಿಕೊಳ್ತವೆ, ಅವೆಲ್ಲವುಗಳಿಂದ ಒಡಗೂಡಿರುವಂಥ ಒಂದು ಸಮಾಜ ರೂಪಿಸಲ್ಪಡ್ತದೆ. ಸಮೂಹಗಳಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಮೂಹಗಳಂತಿದಾವ, ಸಂಘಟಿತ ಅಸಂಘಟಿತ ಸಮೂಹಗಳಂತಿದಾವ, ಒಳ ಸಮೂಹಗಳು ಮತ್ತು ಹೊರ ಸಮೂಹಗಳು ಅಂತಿದಾವ. ಸೊ ಇವೆಲ್ಲವೂ ಕೂಡ ಅವುಗಳ ರಚನೆ, ಆಮೇಲೆ ಬೆಳೆದು ಬಂದಂಥ ಮೂಲಾಧಾರಗಳು, ಆಮೇಲೆ ಆಸಕ್ತಿ, ಉದ್ದೇಶದ ಆಧಾರದ ಮೇಲೆ ಬೇರೆ ಬೇರೆ ಸಮೂಹಗಳನ್ನು ನಾವು ಕಾಣ್ತೀವಿ. ಅವೆಲ್ಲವೂ ಕೂಡ ಯಾವಾಗ ಪರಸ್ಪರ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅದನ್ನು ನಾವು ಸಮಾಜ ಅಂತ ಕರಿತೀವಿ. ಸೆಕೆಂಡ್ ಒನ್, it is a web of social relationship. Society is a web of social relationship. So already we know that without social relationship a group cannot formulate, and without a relationship or group we can't imagine a society. ಸಮಾಜ ಅಂತಂದರೆ ಇದು ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಕರಿತೀವಿ. ಇಲ್ಲಿ ಸಂಬಂಧಗಳಿಂದ ಸಮೂಹಗಳು ಹುಟ್ಟಿಕೊಳ್ತಾವ. ಸಂಬಂಧ ಮತ್ತು ಸಮೂಹಗಳಿಲ್ಲದೆ ನಾವು ಸಮಾಜವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಿಯರ್ social relationship means the reciprocal contact between two or more person. The reciprocal contact, mutual contact between two or more persons. ಸಾಮಾಜಿಕ ಸಂಬಂಧ ಅಂತಂದರೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ನಡುವಿನ ಪರಸ್ಪರ ಸಂಪರ್ಕ. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ಮಧ್ಯೆ ಒಂದು ನಿರಂತರ ಪರಸ್ಪರ ಸಂಪರ್ಕ ಏರ್ಪಟ್ಟಿತ್ತಂತಂದರೆ ಅದನ್ನು ನಾವು ಸಾಮಾಜಿಕ ಸಂಪರ್ಕ ಅಥವಾ ಸಾಮಾಜಿಕ ಸಂಬಂಧ ಅಂತ ಕರಿತೀವಿ.
ವೈಯಕ್ತಿಕ ಸಂಬಂಧ ಅನ್ನೋದು ಬೇರೆ, ಸಾಮಾಜಿಕ ಸಂಬಂಧ ಅನ್ನೋದು ಬೇರೆ ಅಂತ. ಸೊ ಹಿಯರ್ ಇನ್ ಎವ್ರಿ ಸೊಸೈಟಿ ದೇರ್ ಆರ್ ಡಿಫ್ರೆಂಟ್ ಸೋಷಿಯಲ್ ರಿಲೇಶನ್ಶಿಪ್. ಫಾರ್ ಎಕ್ಸಾಂಪಲ್, ಹಸ್ಬೆಂಡ್ ಆ್ಯಂಡ್ ವೈಫ್, parents and children, teacher and students, seller and buyer. So this type of different reciprocal contacts or mutual relations are found in a society. ಒಂದು ಸಮಾಜದಲ್ಲಿ ಕಂಡುಬರುವಂಥ ಸಂಬಂಧಗಳು ವೈವಿಧ್ಯಮಯವಾಗಿರ್ತವೆ. ಸೊ ಕೆಲವೊಂದನ್ನು ನೋಡಿದಾಗ ಗಂಡ ಹೆಂಡತಿ ಅನ್ನುವಂಥ ಸಂಬಂಧ, ಅಲ್ಲಿ ಪರಸ್ಪರ ಇಬ್ಬರ ಮಧ್ಯೆ ಒಂದು ಸಂಪರ್ಕ ಸಂವಹನ ಇರ್ತದೆ. ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ನಡೆಯುವಂಥ ಸಂಪರ್ಕ ಅಥವಾ ಸಂಬಂಧ, ಶಿಕ್ಷಕ ವಿದ್ಯಾರ್ಥಿಗಳ ಮಧ್ಯೆ ಇರುವಂಥ ಸಂಬಂಧ, ಕೊಳ್ಳುವನು ಮತ್ತು ಮಾರುವನ ಮಧ್ಯೆ ಇರುವಂಥ ಸಂಪರ್ಕ. ಸೊ ಈ ಥರ ಎಷ್ಟೋ ಸಂಪರ್ಕದಿಂದ, ಸಂಬಂಧಗಳಿಂದ ಒಂದು ವ್ಯವಸ್ಥೆ ನಿರೂಪಿಸಲ್ಪಟ್ಟಿರ್ತದೆ. ಇವೆಲ್ಲವನ್ನ ನಾವು ಸಾಮಾಜಿಕ ಸಂಬಂಧಗಳು ಅಂತ ಕರಿತೀವಿ. ಇವುಗಳಿಂದನೇ ಒಂದು ಸಮಾಜ ರೂಪಿಸಲ್ಪಟ್ಟಿರ್ತದೆ. ಇಲ್ಲಿ ಸಾಮಾಜಿಕ ಸಂಬಂಧಗಳೇ ಸಮಾಜದ ಒಂದು ವಿಶಿಷ್ಟ ಗುಣ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ದೆನ್ ಅನದರ್ ಒನ್, ಸಿಮಿಲಾರಿಟಿ ಆರ್ ಲೈಕ್ನೆಸ್. ಸಿಮಿಲಾರಿಟಿ ಆರ್ ಲೈಕ್ನೆಸ್, ಹೋಲಿಕೆ ಅಥವಾ ಸಾಮ್ಯತೆ. ಹಿಯರ್ ಇನ್ ಎವ್ರಿ ಸೊಸೈಟಿ there are some similarity among the people, among the social aspects. ಪ್ರತಿಯೊಂದು ಸಮಾಜದಲ್ಲಿ, ಆ ಸಮಾಜದ ಅಂಶಗಳಲ್ಲಿ, ಸಮಾಜದ ಜನರಲ್ಲಿ ಕೆಲವೊಂದು ಸಾಮ್ಯತೆಗಳು, ಹೋಲಿಕೆಗಳು ಕಂಡುಬರ್ತವ. ಬಿಕಾಸ್ ದ ಪ್ರಿನ್ಸಿಪಲ್ ಆಫ್ ಲೈಕ್ನೆಸ್ ಈಸ್ ಎಸೆನ್ಷಿಯಲ್ ಫಾರ್ ಎವ್ರಿ ಸೊಸೈಟಿ. ಈ ಥರ ಹೋಲಿಕೆ ಅನ್ನುವಂಥದ್ದು, ಸಾಮ್ಯತೆ ಅನ್ನುವಂಥದ್ದು ಪ್ರತಿಯೊಂದು ಸಮಾಜಕ್ಕೂ ಅತ್ಯವಶ್ಯಕವಾಗಿರುವಂಥ ತತ್ವ ಅಂತ ನಾವು ಕರಿತೀವಿ. ವೆನ್ ದಿ ಪೀಪಲ್ ಆಫ್ ದಿ ಸೊಸೈಟಿ ಆರ್ ಕಮ್ಯುನಿಟಿ ಹ್ಯಾವ್ ಸಿಮಿಲಾರಿಟೀಸ್ ವಿತ್ ರಿಗಾರ್ಡ್ಸ್ ಟು ದೇರ್ ನೀಡ್ಸ್, ವರ್ಕ್ಸ್, ಏಮ್ಸ್, ಐಡಿಯಾಸ್ ಆ್ಯಂಡ್ ವ್ಯಾಲ್ಯೂಸ್, ಸೊ ಆನ್, ದೀಸ್ ಆಲ್ ಆಲ್ವೇಸ್ ಎಕ್ಸಿಸ್ಟ್ ಇನ್ ಬಿಟ್ವೀನ್ ದೆಮ್. ಯಾವಾಗ ಒಂದು ಸಮಾಜ ಅಥವಾ ಆ ಸಮೂಹದಲ್ಲಿರುವಂಥ ಜನರ ಮಧ್ಯೆ ಸಾಮ್ಯತೆಗಳಿರ್ತಾವ, ಆವಾಗ ಅವರು ತಮ್ಮ ಅವಶ್ಯಕತೆಗಳನ್ನು, ಕೆಲಸಗಳನ್ನು, ಉದ್ದೇಶಗಳನ್ನು ಮತ್ತು ವಿಚಾರ ಮೌಲ್ಯದಂತಹ ಮೊದಲಾದವುಗಳನ್ನು ಸಮಾಜದ ಮಧ್ಯೆ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಿಯರ್ ವಿ ಓನ್ಲಿ ಎಕ್ಸ್ಪ್ರೆಸ್ ಅವರ್ ಐಡಿಯಾಸ್, ಫೀಲಿಂಗ್ಸ್ ಓನ್ಲಿ ವಿತ್ human beings, not to the animal beings, because we always had similarities physically, mentally, socially, even emotionally. So this type of feelings always build up only with the help of a relationship. That relationship also called society. ನಾವು ಯಾವಾಗಲೂ ನಮ್ಮ ಭಾವನೆಗಳನ್ನು, ವಿಚಾರಗಳನ್ನು ಯಾರ ಜೊತೆ ಹಂಚ್ಕೊಳ್ತೀವಿ ಅಥವಾ ಹೇಳ್ಕೊಳ್ತೀವಿ, ಶೇರ್ ಮಾಡ್ಕೊಳ್ತೀವಿ ಅಂತಂದರೆ, ಯಾರು ನಮ್ಮ ಥರ ಇರ್ತಾರ, ಹೋಲಿಕೆ ಇರ್ತಾರ ಮಾನವರ ಜೊತೆ ಅಂತ. ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ ಸಾಮ್ಯತೆ ಇರೋರ ಮಧ್ಯೆ ನಮ್ಮ ಸಂಬಂಧವನ್ನು ಇಟ್ಟುಕೊಂಡಿರ್ತೀವಿ. ಆ ಥರ ಸಂಬಂಧ ಇಟ್ಟುಕೊಂಡಿರುವಂಥ ವ್ಯವಸ್ಥೆನೇ ನಾವು ಸಮಾಜ ಅಂದ ಮೇಲೆ ಅದರ ಮಧ್ಯೆ ಸಾಮ್ಯತೆ ಇರ್ತದೆ. ಮ್ಯಾಕ್ಸಿಮಮ್ in every society the members feelings, aims and objectives, values, they always ask for similarities. ಆ ಸಮಾಜ ಸಮುದಾಯಕ್ಕೆ ತಕ್ಕ ಹಾಗೆ ಆ ಜನರ ಹೋಲಿಕೆ, ಆ ಜನರ ಆಸೆ, ಉದ್ದೇಶ, ಆಮೇಲೆ ವಿಚಾರಗಳು ಎಲ್ಲದರಲ್ಲಿಯೂ ಕೂಡ ಹೋಲಿಕೆ ಇರುವಂಥದ್ದನ್ನು, ಸಾಮ್ಯತೆ ಇರುವಂಥದ್ದನ್ನು ನಾವು ಕಾಣ್ತೀವಿ. ದೆನ್ ಡಿಫ್ರೆನ್ಸಸ್ ಇನ್ ಸೊಸೈಟಿ. Here the principle of likeness is not only future of society, there also we find out some secondary differences in society. ಇಲ್ಲಿ ಹೋಲಿಕೆ ಅಥವಾ ಸಾಮ್ಯತೆ ಅನ್ನುವಂಥದ್ದು ಒಂದು ಮೂಲಭೂತವಾಗಿರುವಂಥ ಸಮಾಜದ ಗುಣಲಕ್ಷಣ. ಹಾಗಂತ ಇಲ್ಲಿ ವ್ಯತ್ಯಾಸಗಳು ಇರೋದಿಲ್ಲ ಅಂತಲ್ಲ, ಕೆಲವೊಂದು ಮಾಧ್ಯಮಿಕ ವ್ಯತ್ಯಾಸಗಳು ಕೂಡ ಸಮಾಜದಲ್ಲಿ ಇರ್ತಾವೆ. ಅಂದರೆ
ಸಮಾಜದಲ್ಲಿನ ವ್ಯತ್ಯಾಸಗಳು ಕೂಡ ಸಮಾಜದ ಒಂದು ವಿಶಿಷ್ಟ ಲಕ್ಷಣ ಅಂತ ಕರಿತೀವಿ. ಬಿಕಾಸ್ ಇಟ್ ಈಸ್ ಆಲ್ಸೋ another one phase of society what we found some differences among the society, among the people. So here you go through the every society, the people always they had some differences in their interest, ability, talent, attitude, intelligence, physically in other aspects. ಸಮಾಜದಲ್ಲಿನ ಜನರು ಉದ್ದೇಶ, ಆಸಕ್ತಿ, ಆಮೇಲೆ ಕೆಲಸ, ವಿಚಾರ, ಮೌಲ್ಯಗಳೇನು ಹೊಂದಿರ್ತಾರೆ. ಅವುಗಳ ಜೊತೆಗೆ ಅವ್ರ ಮಧ್ಯೆ ಕೆಲವೊಂದು ಮಾಧ್ಯಮಿಕವಾಗಿರುವಂಥ ವ್ಯತ್ಯಾಸಗಳು ಕೂಡ ಇರ್ತಾವ. ಆಸಕ್ತಿಗಳಲ್ಲಿ, ಸಾಮರ್ಥ್ಯದಲ್ಲಿ, ಪ್ರತಿಭೆಯಲ್ಲಿ, ಮನೋಭಾವನೆಗಳಲ್ಲಿ, ಬುದ್ಧಿಶಕ್ತಿಗಳಲ್ಲಿ ಎಲ್ಲರೂ ಒಂದೇ ಥರ ಇರಂಗಿಲ್ಲ, ವ್ಯತ್ಯಾಸದಿಂದ ಕೂಡಿರ್ತಾರೆ. ಆಮೇಲೆ ದ ಲೈಫ್ ಆಫ್ ದಿ ಸೊಸೈಟಿ, ದ ಲೈಫ್ ಆಫ್ ದಿ ಪೀಪಲ್, ಇಟ್ ಈಸ್ ನಾಟ್ ಆಲ್ವೇಸ್ ಸೇಮ್. ನಾವು ಯಾವುದೇ ಸಮಾಜಕ್ಕೆ ಹೋದರೂ ಕೂಡ ಅಲ್ಲಿರುವಂಥ ಜನರ ಬದುಕುವ ರೀತಿ, ಮಾಡುವ ಕೆಲಸ ಯಾವಾಗಲೂ ಒಂದೇ ರೀತಿಯಾಗಿರಂಗಿಲ್ಲ, ಅದು ವ್ಯತ್ಯಾಸದಿಂದ ಕೂಡಿರ್ತದೆ. ದ ಆಕ್ಯುಪೇಷನ್ ಆಫ್ ದಿ ರೂರಲ್ ಸೊಸೈಟಿ ಆ್ಯಂಡ್ ದಿ ಆಕ್ಯುಪೇಷನ್ ಆಫ್ ದಿ ಅರ್ಬನ್ ಸೊಸೈಟಿ, ದಿ ಬೋತ್ ಆರ್ ಡಿಫ್ರೆಂಟ್. ವಿ ಕ್ಯಾನಾಟ್ ಫೈಂಡ್ ಔಟ್ ದಿ ಸೇಮ್ ಆಕ್ಯುಪೇಷನ್ಸ್. ಗ್ರಾಮೀಣ ಸಮಾಜದ ವೃತ್ತಿಗಳೇ ಬೇರೆ, ನಗರ ಸಮಾಜದ ವೃತ್ತಿಗಳೇ ಬೇರೆ. ಯಾವಾಗಲೂ ಅವೆರಡೂ ಒಂದೇ ಥರ ಆಗಿರ್ತಾವಂತ ನಾವು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ Macavern and Fayes rightly said that primary likeness and secondary differences are the chief feature of human society. Primary likeness and secondary differences are the chief feature of human society. ಅದಕ್ಕೇನೆ ಮೆಕಾವರ್ ಫೇಸ್ ಒಂದು ಮಾತನ್ನು ಹೇಳ್ತಾರೆ. ಇಲ್ಲಿ ಪ್ರಾಥಮಿಕ ಸಾಮ್ಯತೆಗಳು ಮತ್ತು ಮಾಧ್ಯಮಿಕ ವ್ಯತ್ಯಾಸಗಳು ಮಾನವ ಸಮಾಜದ ಮುಖ್ಯ ಲಕ್ಷಣಗಳು. ಪ್ರಾಥಮಿಕವಾಗಿ ಮಾನವ ಸಮಾಜದಲ್ಲಿ ಎಷ್ಟೋ ಅಂಶಗಳಲ್ಲಿ ಸಾಮ್ಯತೆ ಇರ್ತದೆ. ಬಟ್ ನಾವು ಮಾಧ್ಯಮಿಕವಾಗಿ ನೋಡಿದಾಗ, ಇನ್ನೊಂದು ದೃಷ್ಟಿಕೋನದಿಂದ ನೋಡಿದಾಗ ಆ ಸಮಾಜದ, ಮಾನವ ಸಮಾಜದಲ್ಲಿ ವ್ಯತ್ಯಾಸಗಳೂ ಕೂಡ ಇರುವಂಥದ್ದನ್ನು ನಾವು ಕಾಣ್ತೀವಿ. ಸೊ ರಿಮೈನಿಂಗ್ ಕ್ಯಾರೆಕ್ಟರ್ಸ್ ವಿ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್.